ಓಂ ಅತಯೇವ ಪ್ರಾಣಃ. ಓಂ ತದ್ವೈತ್ವಂ ಪ್ರಾಣೋ ಅಭವೋ ಮಹಾನ್ ಭೋಗಃ ಪ್ರಜಾಪತೇಃ ಭುಜಃ ಕರಿಷ್ಯಮಾಣೋ ಯದ್ದೇವಾನ್ ಪ್ರಾಣಯೋ ನವ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೆ ಪಾರ್ಶ್ವೆ. ಇದು 23ನೇ ಸೂತ್ರ ಈ ಅಧ್ಯಾಯದ ಒಂದನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ. ತತ್ವಪ್ರಕಾಶಿಕ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. ಅಲ್ಲಿ ಈಗೇನು ವೇದವಾಕ್ಯ ನಾವು ನೋಡಿದ್ದೀವಲ್ಲ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು ಅಂತ ಯಜುರ್ವೇದದ್ದು, ಶುಕ್ಲ ಯಜುರ್ವೇದದ್ದು, ಅಲ್ಲಿ ಈ ಲಕ್ಷ್ಮೀದೇವಿಯ ರೂಪಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆ ಶ್ರೀ ಎನ್ನುವ ರೂಪ ಎಲ್ಲಿರ್ತದೆ, ಹಾಗೆ ಲಕ್ಷ್ಮಿ ಎನ್ನುವ ರೂಪ ಎಲ್ಲಿರ್ತದೆ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ತತ್ವಪ್ರಕಾಶಿಕಾದಲ್ಲಿ ಮತ್ತು ತತ್ವಪ್ರದೀಪದಲ್ಲಿದೆ. ಅದರ ಕುರಿತಾಗಿ ಬೇರೆ ಬೇರೆ ಟಿಪ್ಪಣಿಕಾರರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವೀಗಾಗಲೇ ನೋಡಿದ್ದೀವಿ. ಗುರುವರ್ಥ ದೀಪಿಕಾದಿಂದ ಆರಂಭಿಸಿ ಅಭಿನವ ಚಂದ್ರಿಕಾ ಮೊದಲಾದ ಟಿಪ್ಪಣಿಗಳು ಏನೇನು ಹೇಳಿವೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಅಭಿನವ ಚಂದ್ರಿಕಾ ಹೇಳುವಂತೆ ತತ್ವಪ್ರದೀಪ ಮತ್ತು ತತ್ವಪ್ರಕಾಶಿಕ ಸಮಾನ ಅಭಿಪ್ರಾಯವುಳ್ಳದ್ದು. ಬೇರೆಯವರ ಅಭಿಪ್ರಾಯದ ಪ್ರಕಾರ ತತ್ವಪ್ರಕಾಶಿಕ ಮತ್ತು ತತ್ವಪ್ರದೀಪಕ್ಕೆ ಸಮಾನ ಅಭಿಪ್ರಾಯ ಇಲ್ಲ. ಇಷ್ಟನ್ನೆಲ್ಲ ನಾವಿಲ್ಲಿವರೆಗೆ ನೋಡಿದ್ದೀವಿ. ಹೀಗೆ ಅನೇಕ ಟಿಪ್ಪಣಿಗಳು ಹೇಳುವುದಾದರೆ ತತ್ವಪ್ರದೀಪಕ್ಕೂ ಮತ್ತು ತತ್ವಪ್ರಕಾಶಿಕಕ್ಕೂ ಯಾವುದೇ ಅಭಿಪ್ರಾಯ ಬೇರೆ ಏನಿಲ್ಲ, ಅವೆಲ್ಲ ಬೇರೆ ಬೇರೆ ಉಪಾಸನಾ ಕ್ರಮಗಳಷ್ಟೇ ಅಂತ ಗೋವಿಂದಾಚಾರ್ಯರು ಕೂಡ ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಶ್ಲೋಕಗಳು, ಬೇರೆ ಬೇರೆ ಕಡೆ ಬಂದಿರುವಂತಹ ಉಲ್ಲೇಖಗಳು, ಲಕ್ಷ್ಮೀ ರೂಪ ಎಲ್ಲಿದೆ, ಶ್ರೀ ರೂಪ ಎಲ್ಲಿದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಉಲ್ಲೇಖಗಳನ್ನೆಲ್ಲ ನಾವು ಗಮನಿಸಬೇಕು. ಹಾಗೆ ಅದಕ್ಕೆ ಏನು ಸಮಾಧಾನ, ನಮ್ಮ ಅನುಸಂಧಾನ ಹೇಗಿರಬೇಕು ಅಂತ ಅನ್ನೋದನ್ನ ನೋಡಬೇಕು. ಅದಕ್ಕಾಗಿ ಇದನ್ನು ನೋಡ್ತಾ ಇದ್ದೀವಿ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ, ಬೇರೆ ಬೇರೆ ಪರ್ವಗಳಲ್ಲೂ ಇವೆ, ಕೆಲವು ನಾಮಗಳನ್ನು, ಲಕ್ಷ್ಮೀದೇವಿ ನಾಮಗಳನ್ನು ನೋಡುವಾಗ ಇಂಥದ್ದೊಂದು ಜಿಜ್ಞಾಸೆ ಹಿಂದೆ ನಡೆಸಿದ್ದೆ ನಾನು. ವಿರಾಟ ಪರ್ವದಲ್ಲಿಯೂ ಮೊದಲಾದ ಪರ್ವಗಳಲ್ಲೂ ಕೂಡ ಅದು ಬಂದೇ ಬರ್ತದೆ. ಲಕ್ಷ್ಮೀ ಪದ್ಮಾಲಯ ಭೂತಿ ಹ್ರೀಹಿ ಶ್ರೀಹಿ ಕೀರ್ತಿ ಅಥವಾ ಕಾಂತಿ ಅಂತ ಹೀಗೆಲ್ಲ ವಿರಾಟ ಪರ್ವದಲ್ಲಿ ಕೂಡ ಬಂದಿದೆ. ಸರಿ, ಇಲ್ಲಿ ಅಂತೂ ಬೇರೆ ಬೇರೆ ಕಡೆ ಮಹಾಭಾರತ ಮೊದಲಾದ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಲಕ್ಷ್ಮೀದೇವಿಯ ಹೆಸರುಗಳ ಬಗ್ಗೆ ಉಲ್ಲೇಖ ಬಂದಿದೆ. ಶ್ರೀ ಮತ್ತು ಲಕ್ಷ್ಮೀ ನಾಮಗಳು ಇವೆ. ಈ ಅತಯೇವ ಪ್ರಾಣ ಅನ್ನೋ ಸೂತ್ರದಲ್ಲಿ ಅತಯೇವ ಪ್ರಾಣ ಅಂತ ಸೂತ್ರ ಇದೆ. ಆ ಸೂತ್ರದಲ್ಲಿ ಆಚಾರ್ಯ ಉದ್ಧರಿಸಿದ ವಾಜಸನೇಯ ಶಾಖಾದ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿ ಒಂದು ಮಾತಿದೆ. ತ್ರಿವಿಕ್ರಮ ಪಂಡಿತರು ಅಂಕಸ್ಥಿತ ಶ್ರೀಹಿ ವಕ್ಷತಿ ಲಕ್ಷ್ಮಭೂತ ಅಥವಾ ಲಕ್ಷಣಭೂತ ಅಂತ ಹೀಗೆ ಅದನ್ನು ಹೇಳಿ, ಭಗವಂತನ ತೊಡೆಯನ್ನು ಆಶ್ರಯಿಸಿ ಕೂತಂಥ ರಮಾದೇವಿಯ ರೂಪವೇ ಶ್ರೀ. ಭಗವಂತನ ಎದೆಯಲ್ಲಿ ಲಕ್ಷ್ಮ ಅಂದರೆ ಲಕ್ಷಣದ ರೂಪದಲ್ಲಿ ಇರುವಂಥವಳು ಆ ಲಕ್ಷ್ಮೀದೇವಿಯೇ ಈ ಲಕ್ಷ್ಮಿ ಅನ್ನುವ ರೂಪ ಅಥವಾ ಶ್ರೀ ಅನ್ನುವ ರೂಪ. ತ್ರಿವಿಕ್ರಮ ಪಂಡಿತರ ಪ್ರಕಾರ ತೊಡೆಯಲ್ಲಿ ಕುಳಿತಂಥ ರೂಪ ಏನಿದೆ ಅದು ಶ್ರೀ, ಎದೆಯಲ್ಲಿ ಲಕ್ಷಣ ರೂಪದಿಂದ ಇರುವಂಥದ್ದು ಲಕ್ಷ್ಮಿ ಅಂತ ಇಷ್ಟು ನಾವು ನೋಡಿದ್ದೇವೆ. ಆದರೆ ಜಯತೀರ್ಥರು ತತ್ವಪ್ರಕಾಶಿಕದಲ್ಲಿ ಏನು ಹೇಳಿದ್ದಾರೆ ಅಂತ ಕೂಡ ನೋಡಿದ್ದೀವಿ. ವಕ್ಷಸ್ಥಳದಲ್ಲಿ ಇರುವಂಥವಳು ಶ್ರೀ ಅಂತ ಸಂಪ್ರದಾಯ ಇದೆ ಅಂತ. ಸಂಪ್ರದಾಯಜ್ಞರು ಹೇಳ್ತಾರೆ ಹೀಗೆ, ಭಗವಂತನ ಎದೆಯಲ್ಲಿರುವ ರೂಪವೇ ಶ್ರೀ ಅಂತ. ರಾಘವೇಂದ್ರ ಸ್ವಾಮಿಗಳು ಭಾವದೀಪ ಟಿಪ್ಪಣಿ ಅದನ್ನೆಲ್ಲ ನಾವು ನೋಡಿದ್ದೇವೆ. ನಾನು ಹಿಂದೆ ಮಹಾಭಾರತದ ಪ್ರವಚನ ಮಾಡುವಾಗ ಅದನ್ನು ಕೂಡ ಎಲ್ಲ ಗಮನಿಸಿದ್ದೆ. ಭಾಗವತದ 8ನೇ ಸ್ಕಂದದ 8ನೇ ಅಧ್ಯಾಯದ 24ನೇ ಶ್ಲೋಕ ಅದು. ತಸ್ಯಾ ಶ್ರೇಯಸ್ಸ ಜಗತೋ ಜನಕೋ ಜನನ್ಯಾಹ ವಕ್ಷೋಧಿವಾಸ ಮಕರೋತ್ ಪರಮಂ ವಿಭೂತೆ ಅಂತ. ಭಗವಂತನ ಎದೆಯಲ್ಲಿ ಆ ಶ್ರೀದೇವಿ ಇದ್ದಾಳೆ.
ಶ್ರೀದೇವಿಗೆ ಆ ಭಗವಂತನೇ ಎದೆಯಲ್ಲಿ ಆಶ್ರಯ ಮಾಡಿಕೊಟ್ಟಿದ್ದಾನೆ, ನಿವಾಸ ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಅಲ್ಲಿ ಕೇಳಿ ಬರ್ತದೆ. ಇದಲ್ಲದೇನೆ ಭಾಗವತದ ಮತ್ತೊಂದು ಶ್ಲೋಕ 2ನೇ ಸ್ಕಂದದ 9ನೇ ಅಧ್ಯಾಯದ 15ನೇ ಶ್ಲೋಕ ಒಂದು ಕೂಡ ಇದೆ. ಈ ಕೆಲವು ಶ್ಲೋಕಗಳನ್ನ ಈಗಾಗಲೇ ನಾವು ಟಿಪ್ಪಣಿಯಲ್ಲಿ ಬಂದಿರೋದನ್ನು ನೋಡಿದ್ದೀವಿ. ಇನ್ನು ಕೆಲವನ್ನ ನಾನು ಅಧ್ಯಯನ ಮಾಡುವಾಗ ನನ್ನ ಸಂಗ್ರಹದಲ್ಲಿ ಏನೇನು ಸಿಕ್ಕಿತ್ತೋ ಅದನ್ನು ಕೂಡ ಈ ಲೇಖನದಲ್ಲಿ ಸೇರಿಸ್ಕೊಂಡಿದೆ. ಮಹಾಭಾರತದ ಪ್ರವಚನದಲ್ಲಿ ಅದನ್ನು ಹೇಳಿದ್ದೆ. ಅದನ್ನೇ ಈಗ ಮತ್ತೊಂದು ಸರಿ ಈ ಭಾಷ್ಯ ಪಾಠದಲ್ಲಿ ಕೂಡ, ಬ್ರಹ್ಮಸೂತ್ರ ಭಾಷ್ಯ ಪಾಠದಲ್ಲಿ ಕೂಡ ಹೇಳ್ತಿದ್ದೇನೆ. 2ನೇ ಸ್ಕಂದದ 9ನೇ ಅಧ್ಯಾಯ, ಅಲ್ಲಿ 15ನೇ ಶ್ಲೋಕ. ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನು ನೋಡಿದ ಅಂತ ಅಲ್ಲಿ ಕಂಡು ಬರೋದು ಇರುವ ವಿಷಯ ಅದು. ಭೃತ್ಯ ಪ್ರಸಾದಾಭಿಮುಖಂ ದೃಗಾಸವೈಹಿ ಪ್ರಸನ್ನಹಾಸಾರುಣ ಲೋಚನಾನನಂ ಕಿರೀಟಿನಂ ಕುಂಡಲಿನಂ ಚತುರ್ಭುಜಂ ಪೀತಾಂಶುಕಂ ವಕ್ಷಸಿ ಲಕ್ಷಿತಂ ಶ್ರಿಯಾ ಅಂತ 15ನೇ ಶ್ಲೋಕ. ವಕ್ಷಸಿ ಎದೆಯಲ್ಲಿ, ಶ್ರಿಯಾ ಲಕ್ಷಿತಂ ಶ್ರೀದೇವಿಯಿಂದ ಅವನು ಲಕ್ಷಿತನಾಗಿದ್ದಾನೆ, ಅಂದರೆ ಲಕ್ಷಣವುಳ್ಳವನಾಗಿ ವರ್ಣಿತನಾಗಿದ್ದಾನೆ. ನಮ್ಮಿಂದ ಕರ್ಮಣಿ ಪ್ರಯೋಗದಲ್ಲಿ ತಪ್ರತ್ಯಯ. ಲಕ್ಷಿತಂ ಅಂದರೆ ಲಕ್ಷಣಯುಕ್ತ, ಲಕ್ಷ್ಮೀದೇವಿ ಎಂಬ ಲಕ್ಷಣದಿಂದ ಅವನು ಕೂಡಿದ್ದಾನೆ, ಹಾಗೆ ನೋಡಲ್ಪಟ್ಟಿದ್ದಾನೆ. ಲಕ್ಷ ದರ್ಶನಾಂಕನೆಯೋ ಹೊಂದಿರೋದ್ರಿಂದ ಲಕ್ಷಧಾತುವಿಗೆ ನೋಡುವುದು, ಹೀಗೆ ನೋಡಲ್ಪಟ್ಟವನು, ಹಾಗೆ ಲಕ್ಷಣಯುಕ್ತನಾಗಿ ನೋಡಲ್ಪಟ್ಟವನು, ಚಿಹ್ನಿತನಾಗಿದ್ದಾನೆ ಅಂತ ಅರ್ಥ ಅದಕ್ಕೆ. ಹೀಗೆ ಇಲ್ಲಿ ಭಾಗವತದ ಈ ಶ್ಲೋಕವನ್ನು ಕೂಡ ಗಮನಿಸಿದರೆ ಎದೆಯಲ್ಲಿರುವಂತಹ ರೂಪ ಶ್ರೀ ಅಂತ ಗೊತ್ತಾಗ್ತದೆ. ಇದು ಒಂದನ್ನು ನಾವು ಗಮನಿಸಬೇಕು. ವಾದಿರಾಜರು ತಮ್ಮ ಗುರುವರ್ಥ ದೀಪಿಕಾದಲ್ಲಿ ಹೇಳಿದ್ದನ್ನು ನೋಡಿದ್ದೀವಿ. ಆ ಲೇಖನದಲ್ಲಿ ಆ ವಿಷಯವೂ ಇದೆ. ಕಥಂ ಅನ್ಯಥಾ ಶ್ರೀವತ್ಸ ಇತ್ಯೇವ ಭಗವಲ್ಲಿಂಗಸ್ಯ ನಾಮ ನತು ಲಕ್ಷ್ಮೀವತ್ಸ ಇತಿ ಭಾವ ಅಂತ ಬಂದಿವೆ. ಭಗವಂತನಿಗೆ ಶ್ರೀವತ್ಸ ಅಂತ ಹೆಸರಿದೆ ಹೊರತು ಲಕ್ಷ್ಮೀವತ್ಸ ಅಂತ ಹೆಸರಿಲ್ಲ. ಲಕ್ಷ್ಮೀದೇವಿಯೇ ಭಗವಂತನ ಎದೆಯಲ್ಲಿರುವಳಾಗಿದ್ರೆ ಆ ಲಾಂಛನವನ್ನು ಲಕ್ಷ್ಮೀವತ್ಸ ಅಂತಲೇ ಹೇಳಬೇಕಾಗ್ತಿತ್ತು. ಹೀಗೆ ವಾದರಾಜರು ಜಯತೀರ್ಥರ ಪಕ್ಷವನ್ನು ಎತ್ತಿ ಹಿಡಿದಿದ್ದಾರೆ. ಮತ್ತು ಜಯತೀರ್ಥರು ಸೂಚಿಸಿದಂಥ ಸಂಪ್ರದಾಯಜ್ಞರು ಅಂದರೆ ಯಾರು? ಶ್ರೀಮದ್ ಆಚಾರ್ಯರೇ ಅಂತಿಷ್ಟು ಅಲ್ಲಿ ಕಂಡು ಬರುತ್ತದೆ. ಜಯತೀರ್ಥರು ಇಷ್ಟೆಲ್ಲ ಅಭಿಪ್ರಾಯಗಳನ್ನೇನು ಹೇಳ್ತಾರೆ, ಆ ಜಯತೀರ್ಥರ ಅಭಿಪ್ರಾಯಕ್ಕೆ ತಾತ್ಪರ್ಯ ನಿರ್ಣಯದ ವಿರೋಧ ಇದೆ. ಅಂಕಗಾಯ ಶ್ರಿಯ, ಇದು ತಾತ್ಪರ್ಯ ನಿರ್ಣಯದಲ್ಲಿ ಬರುವಂಥದ್ದು. ನ ಕೇವಲಂ ಮೇ ಅಂಕಗಾಯ ಶ್ರಿಯ ಅಂತ. ಅದನ್ನು ಕೂಡ ನಾವು ಇವತ್ತು ಬೆಳಿಗ್ಗೆ ಈ ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ. ಅಂಕಗಾಯ ಶ್ರಿಯ ಅಂತ. ಭಗವಂತನ ತೊಡೆಯಲ್ಲಿ ಆ ಶ್ರೀ ಇದ್ದಾಳೆ. ಈ 20ನೇ ಅಧ್ಯಾಯದ 72ನೇ ಶ್ಲೋಕ ಅದೇನಿದೆಯಲ್ಲ, ಆ ಶ್ಲೋಕ ಹೇಳುವುದನ್ನು ಗಮನಿಸಿದರೆ ಜಯತೀರ್ಥರ ಅಭಿಪ್ರಾಯಕ್ಕೆ ವಿರೋಧ ಬರ್ತದೆ. ಅಲ್ಲಿ ತೊಡೆಯಲ್ಲಿರುವ ಶ್ರೀದೇವಿ ಅಂತ ಹೀಗೆ ಬಂದಿದೆ. ನನ್ನ ತೊಡೆಯಲ್ಲಿ ಶ್ರೀದೇವಿ ಇದ್ದಾಳೆ ಅಂತ. ಅಂಕಗಾಯ ಶ್ರಿಯ ಅಹಂ. ತೊಡೆಯಲ್ಲಿರುವಂತಹ ಶ್ರೀದೇವಿಗಿಂತ, ತೊಡೆಯಲ್ಲಿ ಶ್ರೀದೇವಿ ಇರುವಾಗ ಮಾತ್ರ ನಾನು ಅವಳಿಗಿಂತ ಉತ್ತಮ ಅಂತಲ್ಲ, ನನ್ನ ಎಡಭಾಗದಲ್ಲಿ ಅವಳು ದಕ್ಷಿಣಾದೇವಿಯಾಗಿ ಇದ್ದಾಗಲೂ ಕೂಡ ನಾನು ಅವಳಿಗಿಂತ ಉತ್ತಮನೇ ಅಂತ ಅದರ ಮುಂದಿನ 73ನೇ ಶ್ಲೋಕದಲ್ಲಿ. ಹೀಗೆ ಅಂಕಗಾಯ ಶ್ರಿಯ ಅಂತ ಈ ಶ್ಲೋಕ ಏನಿದೆ, ಇದನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಕೂಡ, ಅಭಿನವ ಚಂದ್ರಿಕಾಕಾರರು ಕೂಡ ಇದನ್ನು ಉದ್ಧರಿಸಿದ್ದಾರೆ. ಈ ಹಿಂದಿನ ಪಾಠದಲ್ಲಿ ಅದನ್ನು ನಾವು ನೋಡಿದ್ದೇವೆ, 20, 72. ಇದಕ್ಕೆ ಜಯತೀರ್ಥರಿಗೆ ವಿರೋಧ ಬರ್ತದೆ. ಜಯತೀರ್ಥರಿಗೆ ವಿರೋಧ ಬರ್ತದೆ ನಾನು ಹೇಳೋದೇನಿದೆಯಲ್ಲ, ಜಯತೀರ್ಥರ ಅಭಿಪ್ರಾಯವೂ ತತ್ವ ಪ್ರದೀಪದ ಅಭಿಪ್ರಾಯವೂ ಒಂದೇ ಅಂತ ಅಭಿನವ ಚಂದ್ರಿಕಾಕಾರರು ಹೇಳ್ತಾರೆ. ಆದರೆ ಉಳಿದೆಲ್ಲ ಟಿಪ್ಪಣಿಕಾರರು ಹಾಗೆ ಹೇಳೋದಿಲ್ಲ ಅನ್ನೋದನ್ನು ಗಮನಿಸಬೇಕು. ಇಲ್ಲೇ ನಮ್ದು ಇದಿರೋದು, ಈ ವಿಷಯ ಇರೋದೇನೆ ಹಾಗೇನೆ. ಯಾವುದಕ್ಕೆ ಹೇಗೂ ಅರ್ಥ ಮಾಡಬಹುದು. ಇದು ಸಂಪ್ರದಾಯ ವಿಧ ಅಂದ್ರೆ, ಸಂಪ್ರದಾಯಜ್ಞರು ಈಗ ಹೇಳ್ತಾರೆ ಅಂದ್ರೆ ನನ್ನ ಅಭಿಪ್ರಾಯನೂ ಹಾಗೆ ಅಂತ ಜಯತೀರ್ಥರು ಹೇಳ್ತಾರೋ, ಇಲ್ಲ ಸಂಪ್ರದಾಯಜ್ಞರು ಹಾಗೆ ಹೇಳ್ತಾರೆ ನಮ್ಮ ಅಭಿಪ್ರಾಯ ಬೇರೆ ಇದೆ ಅಂತ ಜಯತೀರ್ಥರು ಹೇಳ್ತಾರೋ, ಅದನ್ನು ತೀರ್ಮಾನಿಸೋದು ಕಷ್ಟ. ಅಂತೂ ಅಭಿನವ ಚಂದ್ರಿಕಾಕಾರರಂತ ದೊಡ್ಡ ಮಹನೀಯರೊಬ್ಬರಾಗಿ ಹೇಳಿದ್ದಾರೆ ಅಂದ್ರೆ ಆವಾಗ ಜಯತೀರ್ಥರ ಅಭಿಪ್ರಾಯಕ್ಕೆ ವಿರೋಧ ಇಲ್ಲ ಈ 20ನೇ ಅಧ್ಯಾಯ 72ನೇ ಶ್ಲೋಕದಿಂದ. ಆದರೆ ಉಳಿದ ವ್ಯಾಖ್ಯಾನಕಾರರು ಜಯತೀರ್ಥರದು ಮತ್ತು ತತ್ವ ಪ್ರದೀಪಕಾರರದು ಅಭಿಪ್ರಾಯ ಭಿನ್ನ ಭಿನ್ನ ಅಂತ ಹೇಳ್ತಾರಲ್ಲ, ಆವಾಗ ಜಯತೀರ್ಥರ ಅಭಿಪ್ರಾಯಕ್ಕೆ ತಾತ್ಪರ್ಯ ಈ ಶ್ಲೋಕದಿಂದ ವಿರೋಧ ಬರ್ತದೆ. ಶ್ರೀದೇವಿ ಭಗವಂತನ ತೊಡೆಯಲ್ಲಿರ್ತಾಳೆ ಅಂತ ಅಲ್ಲಿ ಬಂದಿದೆ. ಹಾಗೆ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯಕ್ಕೂ ಕೂಡ
ಭಾಗವತದ ಹಿಂದಿನ 2 ವಾಕ್ಯಗಳು ಅವುಗಳಿಂದ ವಿರೋಧ ಬರ್ತದೆ. ಹಿಂದಿನ 2 ವಾಕ್ಯಗಳಂದ್ರೆ 8ನೇ ಅಧ್ಯಾಯದ 8ನೇ ಸ್ಕಂದದ 24ನೇ ಶ್ಲೋಕ, ಹಾಗೆ 2ನೇ ಸ್ಕಂದದ 9ನೇ ಅಧ್ಯಾಯದ 15ನೇ ಶ್ಲೋಕ, ಅವುಗಳೆರಡರಲ್ಲೂ ಕೂಡ ವಿರೋಧ ಬರ್ತದೆ. ಅವೆರಡೂ ಕೂಡ ಏನು ಹೇಳಿವೆ? ಶ್ರೀದೇವಿಗೆ ಭಗವಂತ ತನ್ನ ಎದೆಯಲ್ಲಿ ಒಂದು ಆಶ್ರಯ ಮಾಡಿಕೊಟ್ಟ ಅಂತ ಅವೆರಡೂ ಸ್ಕಂದಗಳು, 2 ಉಲ್ಲೇಖಗಳು ಹೇಳಿವೆ, 8ನೇ ಸ್ಕಂದ ಮತ್ತು 2ನೇ ಸ್ಕಂದದ್ದು. ಆದ್ದರಿಂದ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯಕ್ಕೆ ಅದರಿಂದ ವಿರೋಧ ಬರ್ತದೆ. ಅದಲ್ಲದೆ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದ 16ನೇ ಅಧ್ಯಾಯದ 13ನೇ ಶ್ಲೋಕ ಬಂದಿದೆ. ಅಲ್ಲಿ ಅದರಿಂದ ಕೂಡ ವಿರೋಧ ಬರ್ತದೆ ತ್ರಿವಿಕ್ರಮ ಪಂಡಿತರಿಗೆ. ಅದೇನು ಶ್ಲೋಕ ಅಂದ್ರೆ, ವೇದಾಭಿಮಾನಿ ಸಾಕ್ಷಾತ್ ಸಾ ವಿಷ್ಣೋರ್ ದೂರತ ಸ್ಥಿತ ಯಜ್ಞಾಖ್ಯಾ ಸೈವ ವಿಷ್ಣೋಸ್ತು ಯಾತು ಉರಸ್ಥಲಮಾಶ್ರಿತ ಹರಿಣ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತು. ಇಷ್ಟು ಶ್ಲೋಕ ಅದು. ಲಕ್ಷ್ಮೀದೇವಿಯ ಒಂದು ರೂಪ, ವೇದಾಭಿಮಾನಿಯಾದಂಥ ರೂಪ, ಅದು ವಿಷ್ಣುವಿಗಿಂತ ಸ್ವಲ್ಪ ದೂರ ಇರ್ತದಂತೆ. ದೂರ ಅಥವಾ ಎದುರುಗಡೆನೋ ಅಕ್ಕಪಕ್ಕದಲ್ಲೋ ಎಲ್ಲೋ ನಿಂತ್ಕೊಂಡು ಆತನನ್ನ ಸ್ತೋತ್ರ ಮಾಡ್ತದೆ. ಯಜ್ಞಾಖ್ಯ, ಅದೇ ಲಕ್ಷ್ಮೀದೇವಿಯ ಯಜ್ಞ ಅನ್ನುವಂಥ ರೂಪ, ಅದು ಭಗವಂತನ ಎದೆಯಲ್ಲಿ ಇರ್ತದೆ ಅಂತ ಬಂದಿದೆ. ಇದೊಂದು ಮತ್ತೊಂದು ಬೇರೆನೇ ಉಲ್ಲೇಖ ಆಗೋಯ್ತು. ಎದೆಯಲ್ಲಿ ಶ್ರೀ ಇದ್ದಾಳೋ ಲಕ್ಷ್ಮಿ ಇದ್ದಾಳೋ ಅಂತ ಚರ್ಚೆ ನಡೆದಿದೆ. ಎದೆಯಲ್ಲಿ ಯಜ್ಞ ಇದ್ದಾಳೆ ಅಂತ ಮತ್ತೊಂದು ಹೀಗೊಂದು ಅಭಿಪ್ರಾಯನೂ ಈ ಭಾಗವತ ತಾತ್ಪರ್ಯ ನೋಡಿದ್ರೆ ಕೇಳಿ ಬರ್ತದೆ. ಯಜ್ಞಾಖ್ಯ ಸೈವ ವಿಷ್ಣುವಸ್ತು ಯಾತು ಉರಸ್ಥಲ ಆಶ್ರಿತ, ಎದೆಯಲ್ಲಿದ್ದಾಳೆ ಅಂತ ಬಂದಿದೆ. ಇನ್ನು ಹರಿಣ ರತಿಯೋಗಸ್ಥ, ಭಗವಂತನ ಜೊತೆಗೆ ರತಿಯೋಗದಲ್ಲಿ ಅತ್ಯಂತ ಆತ್ಮೀಯ ಭಂಗಿಯಲ್ಲಿರುವಂಥವಳು ಲಕ್ಷ್ಮೀದೇವಿ ಅಂತ ಹೀಗೆ ಅಷ್ಟು ಕೇಳಿ ಬಂದಿದೆ. ಆದ್ರಿಂದ ಭಾಗವತ ತಾತ್ಪರ್ಯ ಹೇಳುವಂತೆ ಎದೆಯಲ್ಲಿರುವಂತಹ ರೂಪ ಯಜ್ಞಾನ, ಅಥವಾ ತ್ರಿವಿಕ್ರಮ ಪಂಡಿತರು ಹೇಳುವಂತೆ ಅದು ಲಕ್ಷ್ಮೀದೇವಿಯ ಅಂತ ಹೀಗೊಂದು ಜಿಜ್ಞಾಸೆ ಬರ್ತದೆ. ಈಗ ನಾವೇನು ಮಾಡಬೇಕು? ಇಷ್ಟೆಲ್ಲ ಟೀಕಾ ಟಿಪ್ಪಣಿಕಾರರ ಅಭಿಪ್ರಾಯಗಳನ್ನೆಲ್ಲ ಗಮನಿಸಿದೆವು. ಟೀಕಾ ಟಿಪ್ಪಣಿಕಾರರ ಅಭಿಪ್ರಾಯಗಳನ್ನು ಹೊಂದಿಸುವುದಕ್ಕಿಂತ ಮುಂಚೆ ಆ ಮೂಲ ಗ್ರಂಥಗಳೇನಿವೆಯಲ್ಲ, ಭಾಗವತದ್ದು ಮತ್ತು ತಾತ್ಪರ್ಯ ನಿರ್ಣಯದ, ಮಹಾಭಾರತ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳ ಮಾತುಗಳು, ಅವುಗಳಿಗೆ ಯಾವುದೇ ವಿರೋಧ ಇಲ್ಲ ಅಂತ ತೋರಿಸುವುದು ಬಹಳ ಮುಖ್ಯ. ಹಿಂದಿನ 2 ಭಾಗವತದ ವಾಕ್ಯಗಳು ಅಂದ್ರೆ 8ನೇ ಸ್ಕಂದ ಮತ್ತು 2ನೇ ಸ್ಕಂದದ್ದು, ಎದೆಯಲ್ಲಿ ಶ್ರೀದೇವಿ ಇದ್ದಾಳೆ ಅಂತ ಹೇಳಿದೆ. ಭಾಗವತ ತಾತ್ಪರ್ಯ 11ನೇ ಸ್ಕಂದದಲ್ಲಿ ಭಗವಂತನ ಎದೆಯಲ್ಲಿ ಯಜ್ಞ ಇದ್ದಾಳೆ ಅಂತ ಹೇಳ್ತದೆ. ಅದು ಏನ್ ಮಾಡ್ಬೇಕಾಗಾದ್ರೆ ಅಂದ್ರೆ, ಇದು ಈ ಭಾಗವತ ತಾತ್ಪರ್ಯ ಹೇಳುವುದು ಅಂದ್ರೆ ಇದು ಆಚಾರ್ಯ ಹೇಳುವುದಲ್ಲ. ಇದು ಯಾವುದೋ ಭಾಗವತ ತಂತ್ರವೋ ಮತ್ತೊಂದು ಭಾಗವತ ಇನ್ನೊಂದು ಯಾವುದೋ ಒಂದು ಶ್ಲೋಕ ಇರ್ತದಲ್ಲಿ. ಆದ್ರಿಂದ ಭಾಗವತಕಾರರಾದಂತಹ ವೇದವ್ಯಾಸರು ಬರೆದಿರುವಂತಹ ಮತ್ತೊಂದು ಯಾವುದೋ ಗ್ರಂಥ ಅದು. ಆದ್ರಿಂದ ವೇದವ್ಯಾಸರ ಅಭಿಪ್ರಾಯಗಳಿಗೆ ನಾವಲ್ಲಿ ಸಮನ್ವಯ ಮಾಡಿ ತೋರಿಸಬೇಕಾಗ್ತದೆ. ಅದು ಆಚಾರ್ಯರ ಅಭಿಪ್ರಾಯ ಅಲ್ವೇ ಅಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದು ಆಚಾರ್ಯರ ಸ್ವಂತ ಶ್ಲೋಕಗಳು, ಸ್ವಂತ ರಚಿತವಾದ ಶ್ಲೋಕಗಳು. ಆದರೆ ಭಾಗವತ ತಾತ್ಪರ್ಯದಲ್ಲಿ ಅವ್ರು ಏನು ಕೋಟ್ ಮಾಡಿರ್ತಾರಲ್ಲ, ಅವೆಲ್ಲ ಪರಮಾತ್ಮನಿಂದಲೇ ರಚಿತವಾದಂತಹ ಬೇರೆ ಬೇರೆ ಶ್ಲೋಕಗಳು. ಆದ್ರಿಂದ ಆ ಭಾಗವತಕ್ಕೂ ಬೇರೆ ಗ್ರಂಥಗಳಿಗೂ ನಾವು ವಿರೋಧ ಇಲ್ಲದೇ ಇರುವಂತೆ ತೋರಿಸಬೇಕಾಗ್ತದೆ. ಈ ವೈಶೇಷ್ಯ ಅನ್ನುವ ಗ್ರಂಥ ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಉದ್ಧೃತವಾದದ್ದು. ಅದಕ್ಕೆ ಮತ್ತು ಭಾಗವತದ ಮಾತುಗಳಿಗೆ ವಿರೋಧ ಇಲ್ಲದೇ ಇರುವಂತೆ ನೋಡಬೇಕಾದ್ರೆ ಏನು ಮಾಡಬೇಕು? 2 ರೂಪಗಳು ಎದೆಯಲ್ಲಿವೆ ಅಂತ ಹೇಳಬೇಕು. ಶ್ರೀ ಅನ್ನೋ ರೂಪವು ಯಜ್ಞಾನ ರೂಪವೂ ಎದೆಯಲ್ಲಿದೆ ಅಂತ ಹೇಳಬೇಕು, ಅಥವಾ ಎದೆಯಲ್ಲಿರುವ ರೂಪಕ್ಕೆ ಇವೆರಡೂ ಹೆಸರಿವೆ ಅಂತ ಹೇಳಬೇಕು. ಇದು ಬಿಟ್ಟು ಬೇರೆ ಮಾರ್ಗ ಕಾಣಿಸೋದಿಲ್ಲ. ಅದರಂತೆ ಲಕ್ಷ್ಮಿ, ಶ್ರೀ, ಯಜ್ಞ ಅಂತ ಈ 3 ರೂಪಗಳು ಕೂಡ ಎದೆಯಲ್ಲಿವೆ. ಒಂದ್ ಕಡೆ ಯಜ್ಞ ಅಂತಿದೆ, ಒಂದ್ ಕಡೆ ಲಕ್ಷ್ಮಿ ಅಂತಿದೆ, ಒಂದ್ ಕಡೆ ಶ್ರೀ ಅಂತಿದೆಯಲ್ಲ. ಅದು ಏನ್ ಮಾಡಬೇಕು? ಎದೆಯಲ್ಲಿ 3 ರೂಪಗಳಿವೆ ಅಂತ ಹೇಳಬೇಕು, ಅಥವಾ ಎದೆಯಲ್ಲಿರುವ ರೂಪಕ್ಕೆ 3 ಹೆಸರುಗಳಿವೆ ಅಂತಾಗಲಿ ಅರ್ಥ ಹೇಳಬೇಕು. ಇದು ವಕ್ಷಸ್ಥಳಕ್ಕೆ ಸಂಬಂಧಪಟ್ಟಂತೆ. ಹಾಗೇನೆ ತೊಡೆಗೆ ಸಂಬಂಧಪಟ್ಟಂತೆ ಕೂಡ, ಭಗವಂತನ ಅಂಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲಾ ರೂಪಗಳು ಅಲ್ಲಿವೆ. ಶ್ರೀಯೂ ಅಲ್ಲಿದ್ದಾಳೆ, ಲಕ್ಷ್ಮೀ ದೇವಿಯೂ ಅಲ್ಲಿದ್ದಾಳೆ ಅಂತ ಹೇಳಬೇಕು. ಅಥವಾ ತೊಡೆಯಲ್ಲಿರುವಂತಹ ರೂಪಕ್ಕೇನೆ ಈ ಎಲ್ಲಾ ಹೆಸರುಗಳು ಕೂಡ ಇವೆ ಅಂತ ಹೇಳಬೇಕು. ಇದು ಅವಿರೋಧ. ಹೀಗೆ ಈ 2 ಅವಿರೋಧಗಳ ಮೂಲಕನೇ ಆಕರ ಗ್ರಂಥಗಳು ಏನಿವೆ, ಮೂಲ ಭಾಗವತ ಮತ್ತು ವೈಶೇಷ್ಯ ಗ್ರಂಥ, ಅವಕ್ಕೆಲ್ಲ ವಿರೋಧ ಇಲ್ಲ ಅಂತ ತೋರಿಸ್ಬೇಕು. ಆದ್ರಿಂದಲೇ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಏನೇ ಹೇಳಿದ್ರು ಅದಕ್ಕೂ ವಿರೋಧ ಇಲ್ಲ ಅಂತ ತೋರಿಸ್ಬೇಕು.
ಅದಾದ್ಮೇಲೆ ತ್ರಿವಿಕ್ರಮ ಪಂಡಿತರು ಮತ್ತು ಜಯತೀರ್ಥರ ಅಭಿಪ್ರಾಯಗಳನ್ನು ಕೂಡ ಈ ಅಭಿಪ್ರಾಯದಿಂದ ಹೊಂದಿಸಬೇಕು. ಭಗವಂತನಿಗೆ ಹೇಗೆ ವಿಶ್ವಂ ವಿಷ್ಣು ವಷಟ್ಕಾರ ಇತ್ಯಾದಿ ಅನೇಕ ರೂಪಗಳಿವೆ, ಹಾಗೆ ಲಕ್ಷ್ಮೀದೇವಿಗೂ ಕೂಡ ಅನೇಕ ರೂಪಗಳಿವೆ. ಅನೇಕ ಹೆಸರುಗಳಿವೆ ಅಂದ್ರೆ ಆ ಎಲ್ಲ ಹೆಸರುಗಳು ಒಂದೊಂದು ರೂಪವನ್ನೇ ಹೇಳ್ತವೆ. ಆದರೆ ಎರಡೆರಡು ರೂಪಗಳು, ಕೆಲವು ಕಡೆ ಎರಡು, ಕೆಲವು ಕಡೆ ಮೂರು ರೂಪಗಳು ಎದೆಯಲ್ಲಿ ಇರ್ತವೆ ಅಥವಾ ತೊಡೆಯಲ್ಲಿ ಇರ್ತವೆ ಅಂತ ಹೇಳಬೇಕಾಗ್ತದೆ ಎಲ್ಲ ಉಲ್ಲೇಖಗಳನ್ನು ನೋಡಿದರೆ. ಅಥವಾ ಅಲ್ಲಿರುವಂತಹ ರೂಪಕ್ಕೇನೆ ಆ ಹೆಸರು ಇರ್ತದೆ ಅಂತಲೂ ಅರ್ಥ ಮಾಡಬೇಕು. ಅದು ಹೇಗೆ ಹಾಗಾಗ್ತದಂದ್ರೆ ತೈತ್ತರೀಯ ಉಪನಿಷತ್ತಿನಲ್ಲಿ ಅದನ್ನ ಉಪನಿಷತ್ತಿನ ಭಾಷ್ಯದಲ್ಲಿ ಕೆಲವು ಕಡೆ ತೋರಿಸಿದ್ದಾರೆ. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಅಂತ ನಮಗೆ 4 ರೂಪಗಳು ಪ್ರಧಾನವಾಗಿರೋದು ಗೊತ್ತಿದೆ. ಅಲ್ಲಿ ವಾಸುದೇವ ಸಂಕರ್ಷಣ ಅಂತ ಒಂದು ರೂಪ, ವಾಸುದೇವ ಪ್ರದ್ಯುಮ್ನ ಅಂತ ಒಂದು ರೂಪ, ವಾಸುದೇವ ಅನಿರುದ್ಧ ಅಂತ ಒಂದು ರೂಪ, ಹೀಗೆಲ್ಲ ರೂಪಗಳನ್ನು ಹೇಳ್ತಾರೆ. ರಾಮ ಅಂತ ಒಂದು ರೂಪ ಇರೋದು ನಮ್ಗೆ ಗೊತ್ತಿದೆ, ಕೃಷ್ಣ ಅಂತ ಒಂದು ರೂಪ ಗೊತ್ತಿದೆ. ರಾಮಕೃಷ್ಣ ಅಂತ ಒಂದು ರೂಪ ಜಾಂಬವಂತನಿಗೆ ಪ್ರತ್ಯಕ್ಷ ಆಯಿತು. ಅವನು ರಾಮನ ಭಕ್ತ. ಕೃಷ್ಣನ ಏಟುಗಳು ಅವನಿಗೆ ಚೆನ್ನಾಗಿ ಬಿದ್ದಾಗ ಅಯ್ಯೋ ರಾಮ ಅಂತ ಅವನು ಗೋಳಾಡಿ ನಿಂತು. ಆವಾಗ ಅಲ್ಲಿ ಕೃಷ್ಣ ಅವನಿಗೆ ತನ್ನ ರೂಪ ತೋರಿಸಿದ ಅಂತ ನಮ್ಮ ಗುರುಗಳು ಸುವಿಜೇಂದ್ರ ಸ್ವಾಮಿಗಳು ಹೇಳ್ತಿದ್ರು. ಹೀಗೆ ರಾಮ ಅಂತ ಒಂದು ರೂಪ, ಕೃಷ್ಣ ಅಂತ ಒಂದು ರೂಪ, ರಾಮಕೃಷ್ಣ ಅಂತ ಇನ್ನೊಂದು ರೂಪ. ಆ ಥರ ಇವೆಲ್ಲವೂ ಕೂಡ ರೂಪಗಳು. ಶ್ರೀಲಕ್ಷ್ಮಿ ಅಂತ ಒಂದು ರೂಪ ಅಂತ ತಿಳ್ಕೊಂಡ್ಬಿಡಿ, ಏನಾಗೋದಿದೆ. ಶ್ರೀಯಜ್ಞ ಅಂತ ಒಂದು ರೂಪ ಅಂತ ತಿಳ್ಕೊಂಡ್ಬಿಡಿ. ತೊಡೆಯಲ್ಲಿರುವ ರೂಪಕ್ಕೂ ಎಲ್ಲ ಹೆಸರುಗಳಿವೆ, ಎದೆಯಲ್ಲಿರುವ ರೂಪಕ್ಕೂ ಎಲ್ಲ ಹೆಸರುಗಳಿವೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆಯೂ ಕೂಡ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.